ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ನನಗೆ ಅಂತ ತಟ್ಟೆ ಇಡ್ಲಿ ಮಾಡ್ಕೊತಾ ಇದ್ದೀನಿ, ನಾನು ಒಬ್ಳಿಗೇನೆ. ಇನ್ನೆಲ್ಲರೂ ಎದ್ಮೇಲೆ ನಾರ್ಮಲ್ ಇಡ್ಲಿ ಮಾಡ್ಕೊತಾರೆ. ಸೊ ನಾನು ಒಬ್ಳಿಗೆ ಏನು ಅದರಲ್ಲಿ ಇಡೋದು ಅಂತ ಒಂದೇ ಒಂದು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೂ ಹೊರಡ್ಬೇಕಲ್ಲ, ಅದಕ್ಕೆ ನಾನು ಒಬ್ಳಿಗೆ ಮಾತ್ರ ಇಟ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡ್ಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬ್ಯಾಟರ್ ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಒಂದೆರಡರಿಂದ ಒಂದೆರಡೂವರೆ ಸೌಟಷ್ಟು ಬ್ಯಾಟರ್ ಹಾಕ್ಕೊಂಡೆ. ಸೊ ಹಾಕ್ಕೊಂಡ್ಮೇಲೆ ಅದನ್ನು ಒಂದು ಅಗಲವಾದ ಪಾತ್ರೆ ಇಲ್ಲ ಕಡಾಯಿ ಯಾವುದ್ರಲ್ಲಾದ್ರೂ ಈ ಚಿಕ್ಕ ಪ್ಲೇಟ್ ಆಗುತ್ತಲ್ವ, ಅದು ಸರಿಯಾಗಿ ಅದರೊಳಗಡೆ ಕೂತ್ಕೋಬೇಕು. ಆ ಥರದಕ್ಕೆ ಇಟ್ಬಿಟ್ಟು ಮೇಲೆ ಮುಚ್ಚಿ ಸಿಮ್ಮಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಇದೆಲ್ಲ ಬೇಯೋ ಅಷ್ಟೊತ್ತಿಗೆ ನಾನು ಹೋಗಿ ಮನೆ ಕ್ಲೀನ್ ಮಾಡ್ಕೊಂಡು ಬಂದೆ. ಇದು ಕೂಡ ಬೆಂದಿತ್ತು. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. 4 ಪೀಸಸ್ಸಾಗಿ ಕಟ್ ಮಾಡ್ತಾ ಇದ್ದೀನಿ. ಯಾವ ಶೇಪ್ ಆದರೂ ಕಟ್ ಮಾಡ್ಕೊಳ್ಬೋದು. ಇದು ನನಗೆ ಸ್ವಲ್ಪ ಗಟ್ಟಿ ಬಂತು ಅನಿಸುತ್ತೆ, ಇಲ್ಲಾಂದರೆ ಚೆನ್ನಾಗೇ ಇತ್ತು ತಿನ್ನೋಕ್ಕೆ. ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತಂತೆ, ಇದು ಯಾಕೋ ಈಗ ಬಂದಿತ್ತು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಒಂದೆರಡು ತಿಂದ್ಬಿಟ್ಟು ಸ್ಕೂಲ್ಗೆ ಒಂದೆರಡು ಎತ್ಕೊಂಡು ಹೋದೆ. ಒಂದು ದೋಸೆ ಹಾಕ್ಕೊಂಡು ಹೋಗಿದ್ದೆ ಇದ್ರ ಜೊತೆ ಸ್ಕೂಲ್ಗೆ. ನೋಡಿ ಹೇಗೆ ಬಂದಿದೆ ಅಂತ. ಪರವಾಗಿರಲಿಲ್ಲ, ಚೆನ್ನಾಗೇ ಬಂದಿತ್ತು. ನೋಡಿ ಈ ಥರ ಬಂದಿದೆ. 4 ಪೀಸಸ್ ಬಂದಿತ್ತು. 4 ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಲೇಟ್ ಬೇರೆ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಬರೀ 2 ಪೀಸ್ ತಿಂದೆ ಅಷ್ಟೇ. ಇನ್ನು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬಿಟ್ಟು ಸ್ಕೂಲಲ್ಲೇ ತಿನ್ಕೊಳ್ಳೋಣ ಅಂತ 2 ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡು ಹೋದೆ ಮಧ್ಯಾಹ್ನ ಲಂಚ್ಗೆ. ಇನ್ನು ಇವಾಗ ಇದು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸಿದ್ದೆ. ಇವಾಗ ನಾನು ಕೂಡ ರೆಡಿಯಾಗಿ ಬಂದೆ. ನೋಡಿ ಈ ಥರ ರೆಡಿಯಾಗಿದ್ದೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಫ್ಯಾಮಿಲಿ ವರ್ಕ್ಶಾಪ್ ಮಾಡ್ತಾಯಿದ್ದೋ ಮಕ್ಕಳಿಗೋಸ್ಕರ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಹೊರಟೆ ನಾನು ಮನೆಯಿಂದ ಹೊರಟು ಇವಾಗ ಸ್ಕೂಲಿಗೂ ಬಂದೆ. ಸ್ಕೂಲಿಗೆ ಬಂದಾದಮೇಲೆ ನಾವು ಬೆಳಿಗ್ಗೆ ಹೊತ್ತು ಮಕ್ಕಳು ಬರೋ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಈಗ ನನಗೂ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ನನ್ನ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇನ್ನು 9:30ಗೆಲ್ಲ ಮಕ್ಕಳು ಬರೋಕ್ಕೆ ಶುರು ಮಾಡಿಬಿಡ್ತಾರೆ, ಒಬ್ರೊಬ್ಬರಾಗೇ ಬರ್ತಾರೆ. ಪ್ಲೇ ಗ್ರೂಪ್ ಮಕ್ಕಳೆಲ್ಲ ಒಂದು 10 o'clock ಹಂಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಷ್ಟರಲ್ಲಿ. ಆಮೇಲೆ ಎಲ್ಲ ಟೀಚರ್ಸೂ ಆಚೆ ಹೋಗಿ ನಿಂತ್ಕೊಳ್ಬೇಕು, ಮಕ್ಕಳೆಲ್ಲ ಬರ್ತಾರಲ್ವ. ಸೊ ಅದಕ್ಕೋಸ್ಕರ ಪ್ಲೇ ಏರಿಯಾದಲ್ಲಿ ಒಂದಿಬ್ಬರು, ಆಚೆ ಒಂದಿಬ್ಬರು ಆ ಥರ ನಿಂತ್ಕೊಳ್ತೀವಿ. ಸೊ ಇವಾಗ ವರ್ಕ್ಶಾಪ್ ಅಂತ ಹೇಳಿದ್ನಲ್ಲ, ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಮುದ್ದಾಗಿ ರೆಡಿ ಆಗಿದ್ದಾರೆ. ಅಪ್ಪ ಅಮ್ಮ ಅಜ್ಜಿ ತಾತ ಶಾಪ್ಕೀಪರ್ ಅಂತ ಎಲ್ಲ ಇದೆ. ಸೊ ಎಲ್ಲ ಚೆನ್ನಾಗಾಯಿತು ಫಂಕ್ಷನು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಮಿಕ್ಕಿದ ಕೆಲಸಗಳೆಲ್ಲ ಇತ್ತು, ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ನಲ್ವ, ಅದನ್ನೆಲ್ಲ ಎತ್ತಿ ಜೋಡಿಸ್ಕೊಳ್ಬೇಕು. ಸೊ ಅದನ್ನು ಜೋಡಿಸ್ಕೊತಾ ಇದ್ದೀನಿ. ಬೆಳಿಗ್ಗೆನೂ ಕಿಚನ್ ಕ್ಲೀನ್ ಮಾಡಿ ಹೋಗಿರ್ತೀನಿ, ಇವಾಗ ಮತ್ತೆ ಬಂದು ಕ್ಲೀನ್ ಮಾಡಬೇಕು. ಮತ್ತು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅದ್ರದ್ದು ಪಾತ್ರೆ ಎಲ್ಲ ಇರುತ್ತೆ, ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆ ಅದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಕೂಲಿಂದ ಬಂದು ನಾನು ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋದು ನಾನು. ಕಿಚನ್ ನೀಟಾಗಿದ್ದರೆ ಎಲ್ಲ ಕೆಲಸ ಮುಗ್ದಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ, ಆ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ನಮ್ಮ ಅಕ್ಕ ಊರಿಂದ ಹಲಸಿನಣ್ಣು ತಂದಿದ್ರು ಅಂತ ನಮಗೂ ಒಂದು ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಮನೇಲಿ ಯಾರೂ ಇರಲಿಲ್ಲ ಕಟ್ ಮಾಡೋಕ್ಕೆ, ನನ್ನ ನನ್ನ ಹಸ್ಬೆಂಡ್ ಯಾರೂ ಇರಲಿಲ್ಲ. ಸೊ ಅದು ಕೂಡ ತುಂಬ ಹಣ್ಣಾಗಿಬಿಟ್ಟಿತ್ತು, ಅದಕ್ಕೆ ನಾನೇ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ಕೊಬ್ಬರಿ ಎಣ್ಣೆ ಸವರ್ಕೊಂಡು ಚಾಕುಗೆ, ಆಮೇಲೆ ಕೈಗೂ ಕೊಬ್ಬರಿ ಎಣ್ಣೆ ಸವರ್ಕೊಂಡ್ರೆ ಅಂಟಲ್ಲ ಅಂತ ಸೊ ಕೊಬ್ಬರಿ ಎಣ್ಣೆ ಸವರ್ಕೊತಾ ಇದ್ದೀನಿ. ನನಗೆ ಮೊದಲೆಲ್ಲ ಕಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲನೂ ಮಾಡ್ತೀನಿ. ಸೊ ಇವಾಗ ಕಟ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದೇ ಇತ್ತಲ್ವ, ದೊಡ್ಡದೇನಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಕಟ್ ಮಾಡ್ಬೋದು ಅಂತ ಕಟ್ ಮಾಡ್ತಾಯಿದ್ದೀನಿ. ತುಂಬ ಸ್ಮೆಲ್ ಬರ್ತಾಯಿತ್ತು, ಹಲಸಿನ ಹಣ್ಣಾಗಿರೋದು ಇಟ್ಟಿದ್ವಲ್ಲ ರೂಮಲ್ಲಿ ಇಟ್ಟಿದ್ದು. ಸೊ ತುಂಬ ಸ್ಮೆಲ್ ಬರ್ತಾಯಿತ್ತು. ಕಟ್ ಮಾಡಿಬಿಡೋಣ, ಅವ್ರು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾನೇ ಕಟ್ ಮಾಡ್ಕೊತಾ ಇದ್ದೀನಿ. ಹಲಸಿನಣ್ಣು ಯಾರ್ಯಾರಿಗೆಲ್ಲ ಇಷ್ಟ ಹೇಳಿ. ಹಲಸಿನಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು ಈ ಥರ ಸೀಸನ್ ಬಂದುಬಿಟ್ರೆ, ಈ ಸೀಸನ್ ಬಂದರೆ ಇದನ್ನೆಲ್ಲ ತುಂಬ ಚೆನ್ನಾಗಿ ತಿನ್ನಬೇಕು. ನನಗೆ ಈ ಹಲಸಿನಣ್ಣು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಎಷ್ಟು ಕೊಟ್ಟರು ತಿಂತಾನೇ ಇರ್ತೀನಿ. ಸೊ ಈ ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಊರಿಗೆ ಹೋಗ್ಬಿಟ್ರೆ ನಮ್ಮ ತಾತ ಫಸ್ಟು ನನಗೆ ಹಲಸಿನಣ್ಣು ಮಾವಿನ ಹಣ್ಣು ತಂದು ಕೊಡ್ತಾಯಿದ್ರು. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ರಜೆ ಬಂದರೆ ಸಾಕು, ನಮ್ಮ ತಾತ ಅಜ್ಜಿ ಮನೆಗೆ ಹೋಗ್ಬಿಡ್ತಿದ್ದೋ. ಆವಾಗ ನನಗೆ ತುಂಬ ಇಷ್ಟ ಮಾವಿನ ಹಣ್ಣು ಹಲಸಿನ ಹಣ್ಣು ಅಂತ. ನಮ್ಮ ತಾತ ಎಲ್ಲ ಎರಡೆರಡು ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ತಂದು ಇಟ್ಬಿಟ್ಟಿರೋರು. ಸೊ ಹೋಗಿ ಚೆನ್ನಾಗಿ ತಿಂತಾಯಿದ್ದೆ. ಆಮೇಲೆ ನಮ್ಮ ತಾತ ನನಗೆ
ಇದನ್ನು ಕಟ್ ಮಾಡಿಕೊಟ್ಟು ಇದಕ್ಕೆ ಸಕ್ಕರೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಅದನ್ನು ಮಾಡಿಕೊಡ್ತಾಯಿದ್ರು ನನಗಿಷ್ಟ ಅಂತ ರಸಾಯನ. ಸೊ ಅದನ್ನು ಮಾಡಿಕೊಡ್ತಾಯಿದ್ರು, ತುಂಬ ಚೆನ್ನಾಗಿ ತಿಂತಾಯಿದ್ದೆ. ಇವಾಗ ನಾನೇ ಮಾಡಿಕೊಡ್ಬೇಕು, ಅವಾಗೆಲ್ಲ ಅವ್ರು ಮಾಡಿಕೊಡ್ತಾಯಿದ್ರು. ಇವಾಗ ನಾನೇ ಮಾಡ್ಕೊಂಡು ನಾನೇ ತಿಂತೀನಿ ಅಷ್ಟೇ. ಇನ್ನು ಇವಾಗ ಹಲ್ಸಿನ ತೊಳೆ ಎಲ್ಲ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಸೊ ಇವಾಗ ಸ್ವಲ್ಪ ಎತ್ತಿಡೋಣ, ಇನ್ನೂ ಯಾರೂ ಬಂದೇ ಇಲ್ಲ, ಬರೀ ನಾನು ನಮ್ಮ ಅತ್ತೆ ಇಬ್ಬರೇ. ನಾನು ನಮ್ಮ ಅತ್ತೆ ಇಬ್ಬರೇ ಅಲ್ವಾ, ಸ್ವಲ್ಪ ನಾವು ತಿಂದ್ಬಿಟ್ಟು ಇನ್ನು ಅವ್ರಿಗೆಲ್ಲ ಎತ್ತಿಟ್ಟು ಇವಾಗ ನನಗೆ ಆ ರಸಾಯನ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಕೊತೀನಿ. ಇವಾಗ ಇದನ್ನು ಎತ್ತಿಟ್ಟು ಮತ್ತು ಹಲ್ಸಿನ ಬೀಜ ಸಹ ಎತ್ತಿಟ್ಟಿದ್ದೆ, ಅದರಿಂದ ನಾನು ಸಾರು ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ಇನ್ನೂ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸುಡೋಕ್ಕಾಗಲ್ವಲ್ಲ ಅಂತ ನಾನು ಬೇಯಿಸ್ಕೊಂಡೆ, ನೋಡಿ ಬೇಯಿಸ್ಕೊಂಡಿದ್ದೀನಿ, ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ, ಅದನ್ನು ಸಹ ತಿಂದೆ. ಇನ್ನು ಹಲ್ಸಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿತ್ತು, ಎಲ್ಲರೂ ತಿಂದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.